ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಮಿತ್ರರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಅಭಿಯಾನ್, ಕೃಷಿ ಉಳಿಸಿ ಅಭಿಯಾನದ ಅಂಗವಾಗಿ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಇದರ ಸಂಪರ್ಕ ರೈತರ ಜೊತೆ ಸಂದರ್ಶನಗಳನ್ನ ಕೇಳುವಿರಿ. ಮೊದಲಿಗೆ ಕೇಳಿ ಸಾವಯವ ಮಲ್ಲಿಗೆ ಕೃಷಿ ಅನುಭವ ಕುರಿತು ಕೃಷ್ಣ ನಾಯ್ಕ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಜನಿ ಭಟ್. ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಜೊತೆ ನಿಕಟ ಸಂಪರ್ಕ ಹೊಂದಿರುವಂತಹ ಪ್ರಗತಿಪರ ರೈತರಾದಂತಹ ಕೃಷ್ಣ ನಾಯ್ಕ ಪುಣಚ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಇವರು ಸಾವಯವ ರೀತಿಯಲ್ಲಿ ಮಲ್ಲಿಗೆ ಕೃಷಿಯನ್ನು ಮಾಡಿ ಯಶಸ್ಸು ಗಳಿಸಿದ್ದಾರೆ. ಅವರ ಯಶೋಗಾಥೆಯನ್ನು ಅವರಿಂದಲೇ ಈಗ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಮಲ್ಲಿಗೆ ಕೃಷಿಯಲ್ಲಿ ನೀವು ಅದು ಸಾವಯವ ರೀತಿಯಲ್ಲಿ ಮಲ್ಲಿಗೆ ಕೃಷಿಯನ್ನು ಮಾಡಿ ಯಶಸ್ಸು ಗಳಿಸಿದ್ದೀರಿ. ಈಗ ಮೊದಲಿಗೆ ನಾವು ಒಂದು ಮಾತಾಡ್ತಿದ್ರೆ, ಆರಂಭದಲ್ಲಿ ಎಷ್ಟು ಗಿಡಗಳನ್ನು ಹಾಕಿದ್ರಿ? 25 ಗಿಡವನ್ನು ಫಸ್ಟಿಗೆ ಹಾಕಿದ್ದೇವೆ. ಎಷ್ಟು ವರ್ಷದ ಹಿಂದೆ ಆರಂಭಿಸಿ? 3 ವರ್ಷದ ಹಿಂದೆ 25 ಗಿಡ ಫಸ್ಟ್ ಹಾಕಿದ್ದೇವೆ. ನಂತರ ಅದರ ಚಿಗುರನ್ನೇ ತೆಗೆದು ಹೆಚ್ಚು ಮಾಡ್ತಾ ಈಗ ಎಷ್ಟು ಗಿಡ? 80 ಗಿಡ ಈಗ ಉಂಟು. 80 ಗಿಡಗಳಿವೆ. ಈಗ ನೀವು ಆರಂಭದಲ್ಲಿ ಆ ಗಿಡಗಳನ್ನು ಎಲ್ಲಿಂದ ತಗೊಂಡು ಬಂದ್ರಿ? ನರ್ಸರಿಯಿಂದ ಫಸ್ಟ್ ತಂದದ್ದು, ಮತ್ತೆ ತರಲಿಲ್ಲ ನಾವು. ಈಗ ತರುವಾಗ ನೀವು ಗಮನಿಸಿದಂತಹ ಅಂಶಗಳೇನು? ಅದು ರೋಗ ಉಂಟಾ ಏನು ಅಂತ ನೋಡ್ಬೇಕಾಗ್ತದೆ. ಮತ್ತೆ ಅದು ಚಿಗುರು ಬಂದಾಗೆ ನಾವು ಕಟ್ಟು ಮಾಡ್ತಾ ಬೇರೆ ಗಿಡ ಅದು ತೊಟ್ಟಿಯಲ್ಲಿ ಹಾಕಿ. ಈ ಮಲ್ಲಿಗೆ ಮಾಡಬೇಕಂತ ಹೇಳಲಿಕ್ಕೆ ನಿಮಗೆ ಆಸಕ್ತಿ ಬಂದದ್ದು ಹೇಗೆ? ಆಸಕ್ತಿ ಅಲ್ಲಿ ನಮ್ಮ ಹತ್ತಿರ ಮನೆಯವರಿತ್ತು. ಓಹೋ, ಎಲ್ಲ ಪುಣಚ ಗ್ರಾಮ ಅಂದ್ರೆ ಫುಲ್ ಮಲ್ಲಿಗೆ. ಈಗ ಪ್ರತಿ ಮನೆಯಲ್ಲಿ ಮಲ್ಲಿಗೆ ಉಂಟು. ಹಾಗೆ ಅವರನ್ನು ನೋಡಿ ನಮಗೆ ಮಾಡುವಂತಾಯ್ತು. ಹಾಗೆ ಒಳ್ಳೆ ಬಂದಿದೆ, ಒಳ್ಳೆ. ಇದು ನೀವು ರೀತಿ ನೀವು ಬೆಳೆಸಿದ್ರಿ, ಪೋಷಣೆ ಇದರ ಬಗ್ಗೆ ಹೇಳಿ. ಇದು ಹಟ್ಟಿ ಗೊಬ್ಬರ ಹಾಕಿ ಮಣ್ಣು ಮಿಕ್ಸ್ ಮಾಡಿ ಹಾಗೂ ಕೋಳಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಗಿಡವನ್ನು ಅದಕ್ಕೆ ಇಟ್ಟು ಬೆಳೆಸಿದ್ದೇವೆ. ನಮ್ಮ ಗ್ರೋ ಬ್ಯಾಗ್ ಅಂತ ಸಿಗ್ತದೆ, ಅದರಲ್ಲಿ ಫುಲ್ ನೆಲದಲ್ಲಿ 80 ಗಿಡ ಸಹ ಗ್ರೋ ಬ್ಯಾಗ್ ಅಲ್ಲಿ. ಇದಕ್ಕೆ ಇವಾಗ ಇದರ ಪೋಷಣೆ ಸಾವಯವ ರೀತಿಯಲ್ಲಿ ಏನೆಲ್ಲ ಹಾಕ್ತೀರಿ? ಸಾವಯವ ರೀತಿಯಲ್ಲಿ ಎರೆಹುಳ ಇದು ಗೊಬ್ಬರ ಮತ್ತೆ ಹಟ್ಟಿ ಗೊಬ್ಬರ ಅಷ್ಟೇ. ಸರಿ, ಇವಾಗ ಒಂದು ಗ್ರೋ ಬ್ಯಾಗ್ ಗಿರುವ ಮಣ್ಣಿನ ಹೇಗೆ ಅದನ್ನು ತಯಾರು ಮಾಡ್ತೀರಿ? ಇದು ಅದಕ್ಕೆ ಎರೆಹುಳ ಗೊಬ್ಬರ ಮಿಕ್ಸ್ ಮಾಡಿ, ಎರೆಹುಳ ಗೊಬ್ಬರ, ಮಣ್ಣು, ಹೊಯ್ಗೆ. ಎಷ್ಟು ದೊಡ್ಡ ಗ್ರೋ ಬ್ಯಾಗ್ ಅದು? ಗ್ರೋ ಬ್ಯಾಗ್ ಅಂದ್ರೆ ಒಂದು 10 kg ಅಷ್ಟೇ ಹಿಡಿಯುವಷ್ಟೇ. ಎಷ್ಟೆಷ್ಟು ಪ್ರಮಾಣ ಬೇಕಾಗ್ತದೆ? ಅದು ಫಸ್ಟಿಗೆ ನಾವು ಸ್ವಲ್ಪ ಹಾಕ್ತೇವೆ ಅಷ್ಟೇ. ಗಿಡ ಸಣ್ಣ ಇರುವಾಗ ಒಂದು 5 kg ಎಲ್ಲ ಮಿಕ್ಸ್ ಮಾಡಿ, ಮಣ್ಣು, ಹೊಯ್ಗೆ, ಇದು ಹಟ್ಟಿ ಗೊಬ್ಬರ, ಎರೆಹುಳ ಗೊಬ್ಬರ ಇದು ಮಿಕ್ಸ್ ಮಾಡಿ, ಇದ್ರೆ ಕೋಳಿ ಗೊಬ್ಬರ ಹಾಕಿದ್ರು ಒಳ್ಳೇದು ಬರ್ತದೆ. ಹಾಗೆ ಮಾಡಿ ನಾವು ಮಿಕ್ಸ್ ಮಾಡಿ ಗಿಡವನ್ನು ನೆಡ್ತೇವೆ. ಸಾಮಾನ್ಯ ಇದರ ನೆಡುವ ಸಮಯ ಯಾವುದು? ಮಲ್ಲಿಗೆ ಗಿಡಗಳನ್ನು ಅದಕ್ಕೆ ಇಂಥ ಸಮಯ ಅಂತ ಏನಿಲ್ಲ, ಯಾವಾಗಲೂ ನೆಡ್ಬೋದು. ಸರಿ, ಈಗ ನೆಟ್ಟ ನಂತರ ಮತ್ತೆಂತ ಮಾಡಬೇಕಾಗ್ತದೆ? ನೆಟ್ಟ ಮೇಲೆ ಗೊಬ್ಬರ ಹಾಕ್ತಾ ಬರಬೇಕು ನಾವು. ಸಾವಯವೇ ನಾವು ಹೌದು, ಹಟ್ಟಿ ತೊಳೆದ ನೀರು ಅಂದ್ರೆ ಸೆಗಣಿ ನೀರು ಅದೆಲ್ಲ ಹಾಕ್ತಾ ಇದ್ರೆ ಒಳ್ಳೆ ಬರ್ತದೆ ಅಷ್ಟೇ. ಈಗ ಅದರಲ್ಲಿ ಒಂದು ನೆಟ್ಟ ನಂತರ ಅದು ಎಷ್ಟು ಸಮಯಕ್ಕೆ ನಮಗೆ ಹೂ ಕೊಯ್ಲಿಕ್ಕೆ ಸಿಗ್ತದೆ? 6 ತಿಂಗಳಿನಿಂದ ಕೊಯ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ನೀವು ನೆಟ್ಟ ನಂತರ ಅದಕ್ಕೆ ಗೊಬ್ಬರ ಕೊಡ್ತೀರಲ್ಲ, ಎಷ್ಟು ದಿವಸಗಳಿಗೊಮ್ಮೆ ಕೊಡಬೇಕಾಗ್ತದೆ? ವಾರಕ್ಕೊಮ್ಮೆ ಕೊಟ್ರೆ ಒಳ್ಳೇದು, 15 ದಿವಸಕ್ಕೆ ಕೊಡ್ಲೇಬೇಕು. ನೀವು ಹೇಗೆ ಕೊಡ್ತೀರಿ? ಈಗ ನಿಮ್ಮಲ್ಲಿ ಎರೆಹುಳ ಗೊಬ್ಬರ ಉಂಟು, ಅದು KVK ಅವರು 2 ಬುಟ್ಟಿಯನ್ನು
ಅಂದ್ರೆ ತೊಟ್ಟಿ ದೊಡ್ಡದು. ನಮ್ಮ ವೇಸ್ಟ್ ತುಂಬಾ ಇತ್ತು ತೋಟದಲ್ಲಿ, ಅದನ್ನೆಲ್ಲ ಹೊರಗೆ ಹಾಕ್ತಾ ಇದ್ದೆವು. ವಿಜ್ಞಾನಿಗಳ ಸಂಪರ್ಕ ಇಟ್ಟುಕೊಂಡು ಅವರು ಮಾರ್ಗದರ್ಶನದಂತೆ ನಾವು ಒಟ್ಟಿಗೆ ಮಾಡಿ ಸೆಗಣಿ ಕಸ ಎಲ್ಲ ಮಿಕ್ಸ್ ಮಾಡಿ ಇಟ್ಟು ಅವರ ಆದ ಮೇಲೆ ಅವರಲ್ಲಿ ಹೇಳಿದೆವು ಎರೆಹುಳ ಈ ಹುಳ ಅದನ್ನು ತಂದು ಕೊಟ್ಟರು. ಸಹಾಯ ಮಾಡಿದೆ ಅದು ಹಾಕಿ 90 ದಿವಸ ಆದ್ಮೇಲೆ ಅದು ಎರೆಹುಳ ಗೊಬ್ಬರ ರೆಡಿ ಆಗ್ತದೆ. ಅದನ್ನು ಹಾಕುವೆ. ಅದು ಸಹ ಚಾ ಹುಡಿ ಉಂಟು, ಆ ತರನೇ ಬರ್ತದೆ. ತೊಟ್ಟಿ ಮಾಡಿದಿರಾ? ಇದರ ಅಳತೆ ಹೇಗೆ? ಅದು 12 ಫೀಟ್ ಉದ್ದ, 4 ಫೀಟ್ ಅಗಲ, 2 ಫೀಟ್ ಎತ್ತರ ಅಂತ ತೊಟ್ಟಿ. ನೀವು 15 ದಿವಸಗಳಿಗೊಮ್ಮೆ ಆದ್ರೂ ಎರೆಹುಳ ಗೊಬ್ಬರ ಕೊಡ್ತೀರಿ, ಮತ್ತೆ ಸೆಗಣಿ ಇದೆ ಹೇಗೆ ಕೊಡ್ತೀರಿ? ಎರಡರನ್ನು ಒಟ್ಟಿಗೆ ಕೊಡ್ತೀರಾ? ಇಲ್ಲ, ವಾರ ಬಿಟ್ಟು ಸರಿ. ಈಗ 6 ತಿಂಗಳಲ್ಲಿ ಅದು ಕೊಯ್ಲಿಗೆ ರೆಡಿ ಆಗ್ತದೆ. ಈಗ 6 ತಿಂಗಳವರೆಗೆ ಇಷ್ಟೇ ಗೊಬ್ಬರ ಕೊಟ್ಟು ನಂತರ ನೀವು ಜಾಸ್ತಿ ಮಾಡಬೇಕಾಗ್ತದ ಹೇಗೆ? ಗೊಬ್ಬರದ ಪ್ರಮಾಣ ಇಲ್ಲ, ಅಷ್ಟೇ ಕೊಡ್ತಾ ಇರ್ತೇವೆ ಅಷ್ಟೇ. ಅಂದ್ರೆ ಗ್ರೋ ಬೇಕಾದ್ರೆ ಜಾಸ್ತಿ ಕೊಡ್ಲಿಕ್ಕೆ ಆಗುದಿಲ್ಲ, ಹೊರಗೆ ಹೋಗ್ತದೆ. ನಿಮ್ಮ ಪ್ರಕಾರ ಯಾವುದು, ಗ್ರೋ ಬ್ಯಾಗ್ ಉತ್ತಮವಾ ನೆಲದಲ್ಲಿ ಮಾಡೋದು ಉತ್ತಮವಾ? ಗ್ರೋ ಬ್ಯಾಗ್ ಒಳ್ಳೆ ಬರ್ತದೆ ಅಂತ ಹೇಳ್ತಾರೆ ಎಲ್ಲ ಕೃಷಿಕರು ಸಹ. ಗ್ರೋ ಬ್ಯಾಗ್ ಮಣ್ಣಲ್ಲಿ ಅಂದ್ರೆ ಮಳೆಗಾಲದಲ್ಲಿ ಕೊಳೀತದೆ, ಇದರಲ್ಲಿ ಕೊಲಿಯುವುದಿಲ್ಲ. ಮಳೆಗಾಲದಲ್ಲಿ ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕಾಗ್ತದೆ? ಮಳೆಗಾಲದಲ್ಲಿ ಅಂದರೆ ಅದನ್ನು ಸ್ವಲ್ಪ ಮಣ್ಣಿನ ಮೇಲೆ ಇಡಬೇಕು. ಅಂದರೆ ಕಲ್ಲ ಬ್ಲಾಕ್ ಅಂತ ಒಂದು ಇಟ್ಟಿಗೆಯನ್ನು ಮೇಲೆ ಇಟ್ಟು ಅದರ ಮೇಲೆ ಗ್ರೋ ಬ್ಯಾಗ್ ಇಡಬೇಕು. ಅಂದ್ರೆ ನೀರು ನಿಲ್ಲುವ ಹಾಗಿಲ್ಲ, ಬೇರಿಗೆ ನೀರು ತಾಗಬಾರದು. ಹಾಗಿದ್ರೆ ಒಳ್ಳೇದು ಬರ್ತದೆ, ತೊಂದರೆ ಇಲ್ಲ. ಈಗ ಮಲ್ಲಿಗೆಗೆ ಬಿಸಿಲು ಬೇಕು ಅಂತ ಹೇಳಿದ್ರೆ ಇದಕ್ಕೆ ನೀರು ಪೂರೈಕೆ ಹೇಗೆ ಮಾಡಬೇಕಾಗತ್ತೆ? ವಾರಕ್ಕೆ 2 ಸಂಜೆ ಬೆಳಿಗ್ಗೆ ಸ್ವಲ್ಪ ಹಾಕಿದ್ರೆ ಸಾಕು. ಜಾಸ್ತಿ ಹಾಕಿದ್ರೆ ಗ್ರೋ ಬ್ಯಾಗ್ ಅಲ್ಲಿ ಹೊರಗೆ ಹೋಗ್ತದೆ. ಈಗ ನೀವು 3 ವರ್ಷದಲ್ಲಿ ಗ್ರೋ ಬ್ಯಾಗ್ ನಲ್ಲಿ ಹಾಕಿದ್ದೀರಲ್ಲ, ಅದನ್ನು ಬೇರೆ ಅದು ಶಿಫ್ಟ್ 2 ವರ್ಷಕ್ಕೊಮ್ಮೆ ಚೇಂಜ್ ಮಾಡಿದ್ದೀರಿ. ಆ ಸಮಯದಲ್ಲಿ ಹೇಗೆ ಅದನ್ನು ಕಟ್ ಮಾಡಿ ಬೇರೆ ಗ್ರೋ ಬ್ಯಾಗ್ ತುಂಬಿಸ್ಬೇಕಷ್ಟೇ. ಇದರ ಮಣ್ಣನ್ನು ಹೇಗೆ ಎಷ್ಟು ಅದು ಹಾಗೆ ಬರ್ತದೆ, ಅದು ಫುಲ್ ಒಟ್ಟಿಗೆ ಬರ್ತದೆ, ನುಸುಲಾಗಿರ್ತದೆ. ಹೌದು, ಬೇರೆಲ್ಲ ಮುದ್ದೆ ಮಾಡಿರ್ತದೆ. ಅದನ್ನು ಸ್ವಲ್ಪ ಕೈಯಲ್ಲಿ ಇದು ಮಾಡಿದ್ರೆ ಒಳ್ಳೆ ಬರ್ತದೆ. ನೀವು ಯಾವ ರೀತಿ ಮಲ್ಲಿಗೆ ಮೊಗ್ಗುಗಳನ್ನು ಕೊಯ್ತೀರಿ, ಹೇಗೆ ಅದನ್ನು ಕೊಯ್ಬೇಕಾಗತ್ತೆ? ಅದು ಬೆಳಿಗ್ಗೆ ಬೇಗ ಎದ್ದು ಕೊಯ್ಯಲೇಬೇಕು. ಬೆಳಿಗ್ಗೆ ಎಷ್ಟೊತ್ತಿಗೆ ಕೊಯ್ಯಬೇಕಾಗುತ್ತೆ? ನಾವು ಅಂದ್ರೆ ದನದ್ದು ಎಲ್ಲ ಕೆಲಸ ಇರುವಾಗ ಬೇಗ ಕೊಯ್ತೇವೆ. 7 ಗಂಟೆಯಿಂದ ಕೊಯ್ಯಲೇಬೇಕು. 12ವರೆಗೆ ಮಾರುಕಟ್ಟೆ ಮುಟ್ಟಲೇಬೇಕು. ಹಾಗೆ. ಎಲ್ಲಿ ಮಾರುಕಟ್ಟೆ? ನಮ್ಮ ಪುಣಚದಲ್ಲಿ. ನೀವು ದಿನ ಕೊಡ್ತೀರಲ್ಲ? ದಿನ ಕೊಡ್ಬೇಕು. 12ವರೆ ಒಳಗೆ ಕೊಡ್ಬೇಕು. ಅದನ್ನು ಕಟ್ಟಿ ಕೊಡ್ಬೇಕು. ಕೊಯ್ಯೋದು ನೀವೆಲ್ಲರೂ ಮನೆಯವರೆಲ್ಲರೂ ಸೇರಿ ಕೊಯ್ತೇವೆ. 7 ಗಂಟೆ ಸ್ಟಾರ್ಟ್ ಮಾಡ್ತೇವೆ. 1 ಗಂಟೆ ಹಿಡಿತದೆ? 1 ಗಂಟೆ ಜಾಸ್ತಿ ಹಿಡಿಯುತ್ತದೆ. ಇಲ್ಲಿ ಮನೆಯಲ್ಲಿ ಕಟ್ಟುವವರು ಯಾರಿದ್ರು? ಮಿಸ್ಸಸ್ ಮಾತ್ರ. ಈಗ ಜಾಸ್ತಿ ಇದ್ರೆ ಆಗುದಿಲ್ಲ, ಜನ ಸಿಗ್ತಾರೆ ಅಲ್ಲಿ. ಈಗ ಮಲ್ಲಿಗೆ ಕೃಷಿ ಅಂತ ಹೇಳುವಾಗ ಮನೆಯವರೆಲ್ಲರೂ ಇದಕ್ಕೆ ಸೇರ್ಬೇಕಾಗ್ತದೆ. ಈಗ ನೀವು ನಿಮ್ಮ ಪತ್ನಿಯನ್ನು ಹೇಳಿದ್ರೆ ಅವರು ಹೂ ಕಟ್ಟುತ್ತಾರೆ. ಮನೆಯಲ್ಲಿ ಬೇರೆ ಯಾರಿದ್ದೀರಿ? ಮಕ್ಕಳು 2. ಅವರು ಸೇರ್ತಾರೆ. ಏನೆಲ್ಲ ಮಾಡ್ತಾರೆ ಅವರು? ಅವರು ಹೂ ಕೊಯ್ಯುವುದು ಅಷ್ಟೇ, ಮತ್ತೆ ಕಟ್ಲಿಕ್ಕೆ ಅವರಿಗೆ ಸಹ ಗೊತ್ತಿಲ್ಲ. ಮತ್ತೆ ಸ್ಕೂಲಿಗೆ ಹೋಗುವಾಗ ಟೈಮ್ ಇರುವ ಅಷ್ಟು ಕೊಯ್ದು ಕೊಡ್ತಾರೆ ಅಷ್ಟೇ. ಈಗ ಅದನ್ನು ಕಟ್ಲಿಕ್ಕೆ ಒಂದು ರೀತಿ ಅಂತ ಇದೆಯಲ್ಲ, ಎಲ್ಲಿ ಕಲ್ತ್ರಿ ಅದು? ಅವ್ರು ನಿಮ್ಮ ವೈಫ್ ಕಲಿತದ ಅವರೇ ಈಗ ಲೋಕಲ್ ಕಟ್ತಾರಲ್ಲ, ಬಾಳೆ ಬಳ್ಳಿಯಲ್ಲಿ. ಹೌದು, ಅದೇ ಅದರಲ್ಲಿಯೇ ಕಟ್ಟಿ ಕೊಡುದು ನಾವು. ಹೌದು, ಅದು ಸಹ ನಿಮ್ಮ ಮನೆ ಇದೆ, ಸಾವಯವ, ಸಂಪೂರ್ಣ ಸಾವಯವ. ಅಂದ್ರೆ ನಿಮಗೆ ಸ್ವಲ್ಪ ಹೊರಗೆಲ್ಲ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ. ಆ ಟೈಮ್ ಎಲ್ಲಿಗೆ ಹೋದ್ರೆ ಬರ್ಬೇಕು, ರಾತ್ರಿಗೆ ಆಗುವಾಗ ಬರ್ಬೇಕು. ಅಲ್ಲ, ಹೈನುಗಾರಿಕೆ ಇರುವಾಗ ಬೇಕೇ ಅಲ್ಲ, ಎಲ್ಲಿಗೆ ಹೋಗ್ಲಿಕ್ಕೆ ಆಗಲ್ಲ. ಈಗ ಒಂದು ಸಾಮಾನ್ಯ ಎಷ್ಟು ದರ ಅಂದ್ರೆ ಇದರ ಆದಾಯ? ದಿವಸ ಬೇರೆ ಬೇರೆ ರೇಟ್ ಬರ್ತದೆ, ಒಂದೇ ರೇಟ್ ಯಾವುದು ಇಲ್ಲ. ನಿನ್ನೆ 500 ಇತ್ತು, ಇವತ್ತು ಎಷ್ಟು ಇರ್ತದೆ ಅಂತ ಗೊತ್ತಿರುವುದಿಲ್ಲ. ಹಾಗೆ ಈಗ ಒಂದು ಸಾಮಾನ್ಯ ಎಷ್ಟೇ ದರ ಮೇಲೆ ಕೆಳಗೆ ಆದ್ರೂ ಒಂದು ತಿಂಗಳಲ್ಲಿ ನಿಮಗೆ ಒಂದು ಎಷ್ಟು ಆದಾಯ ಬರ್ಬೋದು? ಒಂದು ತಿಂಗಳಿಗೆ 8,000. ಜಾಸ್ತಿ ರೇಟ್ ಇದ್ರೆ ಜಾಸ್ತಿ ಬರ್ತದೆ. ಎಷ್ಟು ನೀವು ಒಂದು ತಿಂಗಳಲ್ಲಿ ಹೆಚ್ಚು ಆದಾಯ ಅಂತ ಗಳಿಸಿದ್ದೀರಿ? 10,000. ಈಗ ಕೀಟ ಮತ್ತು ರೋಗಗಳ ಒಂದು ವಿಚಾರಕ್ಕೆ ಬಂದ್ರೆ ಮಲ್ಲಿಗೆಯ ಯಾವೆಲ್ಲ ರೋಗಗಳು ಬರ್ತವೆ ಹಾಗೂ ಅದನ್ನು ಯಾವ ರೀತಿ ನೀವು ನಿರ್ವಹಣೆ ಮಾಡ್ತೀರಿ? ರೋಗ ಅಂದ್ರೆ ಇದು ಮಳೆ ಬರುವಾಗ ಅದು ಕಲರ್ ಎಲ್ಲ ಚೇಂಜ್ ಆಗ್ತದೆ ಗಿಡದು ಫುಲ್. ಅದಕ್ಕೆ ಮತ್ತೆ ರೋಗ ಮತ್ತೆ ಹುಳ ಬರ್ತದೆ, ಹೂವಿಗೆ ಹುಳ ಬರುವುದು. ಅಂದ್ರೆ ಕೆಂಪಾಗಿ ಅದು ಕೊಯ್ಲಿಕ್ಕೆ ಬರುವುದಿಲ್ಲ, ಹಾಗೆಲ್ಲ ಬರ್ತದೆ. ಅದಕ್ಕೆ ನಾವು KVKಯ ಅವರಿಂದ ಕೈಬೇವು ಅದರ ಸ್ಪ್ರೇ ಮಾಡ್ತಾ
ಹೌದು. ಇಲ್ಲ ಇದ್ರೆ ಇದು ಗೋಮೂತ್ರ ಉಂಟು, ಅದನ್ನು 1 ಲೀಟರ್ಗೆ 5 ml ಹಾಕಿ ಅದು ಸಹ ಸ್ಪ್ರೇ ಮಾಡ್ತಾ ಇದ್ದೇವೆ. ಸಾಕಾಗ್ತದೆ. ನಿಮ್ಮ ಈ 3 ವರ್ಷದ ಅನುಭವಗಳಲ್ಲಿ ಬೇರೆ ಯಾವುದನ್ನು ಉಪಯೋಗಿಸಲಿಲ್ಲ? ಇಲ್ಲ. ಈಗ ಒಂದು ನೀಮ್ ಆಯಿಲ್ ಅಥವಾ ಕಹಿಬೇವಿನ ಎಣ್ಣೆಯನ್ನು ಯಾವ ರೀತಿ ಉಪಯೋಗಿಸಬೇಕಾಗ್ತದೆ? ಅದು ಲೀಟರ್ 1 ಲೀಟರ್ ಎಷ್ಟು ಹಾಕ್ತೀರಿ? ಅದು ಒಂದು 100 ml ಅಷ್ಟೇ. ಅದೇನು ಜಾಸ್ತಿ ಆದ್ರೂ ಪರವಾಗಿಲ್ಲ. ಹಾಗೆ ಬೇರೆ ಯಾವ ರೋಗಗಳು ಬರುವುದಿಲ್ಲ? ಇಲ್ಲ, ಕೊಲಿದು ಮಾತ್ರ ಒಂದು ಮಳೆ ಜಾಸ್ತಿ ಇರುವಾಗ ಕೊಲಿತು ಹೋಗ್ತದೆ ಅಷ್ಟೇ. ಗಿಡಗಳನ್ನು ಬೇರೆ ಕೊಡ್ತೀರಾ ಯಾರಿಗಾದ್ರೂ ಬೇಕಿದ್ದವರಿಗೆ? ಹೌದು, ಇಲ್ಲಿ ಕಟ್ಟಿಂಗ್ ಮಾಡ್ತೇವಲ್ಲ ನಾವು, ನವೆಂಬರ್ ನಿಂದ ಡಿಸೆಂಬರ್ ಒಳಗೆ ಮಾಡ್ತೇವೆ. ಅದನ್ನು ಸಹ ವೇಸ್ಟ್ ಮಾಡ್ತಿಲ್ಲ, ಅದನ್ನು ಗಿಡ ಮಾಡಿ ಬೇಕಿದ್ದವರಿಗೆ ಮಾಡ್ತೇವೆ. ಮಾರಿದ್ದೀರಾ ಇದರ ಮೊದಲು? ಮಾಡಿದ್ದೇವೆ. ಎಷ್ಟು ಮಾರಿದ್ದೀರಿ ಇದುವರೆಗೆ? ಸಾಧಾರಣ ಒಂದು 250-300 ಗಿಡ. ಒಂದು ಗಿಡಕ್ಕೆ ಎಷ್ಟು? 50 ರೂಪಾಯಿಗೆ ಕೊಟ್ಟು. ಯಾವ ಮಲ್ಲಿಗೆ ಇದು ನಿಮ್ಮಲ್ಲಿ ಇರುವುದು? ಮಂಗಳೂರು ಮಲ್ಲಿಗೆ, ಉಡುಪಿ ಮಲ್ಲಿಗೆಯಾ? ಅದು ಮಂಗಳೂರೇ ಮಲ್ಲಿಗೆ. ಸಾವಯವ ಕೃಷಿಯ ಇದರಲ್ಲಿ ಇರುವಂತಹ ಖುಷಿಯನ್ನು ಹೇಳಿ. ಸಾವಯವ ಅಂದ್ರೆ ನಮಗೆ ಒಳ್ಳೆ ಅದು ಮಾಡೋ ಒಂದು ಖುಷಿ ಆಗ್ತದೆ, ಅದು ಅಷ್ಟೇ. ಹಟ್ಟಿ ಗೊಬ್ಬರ ಎಲ್ಲ ನಿಮ್ಮ ಅಲ್ಲಿರುವಂತಹ ಸಾವಯವ ಗೊಬ್ಬರಗಳೇನಿವೆ ನಿಮ್ಮ ಇದಕ್ಕೆ ಉಪಯೋಗಿಸ್ತೀರಾ ಅಥವಾ ಬೇರೆಯವರಿಗೆ ಕೊಡ್ತೀರಾ? ಬೇರೆಯವರಿಗೆ ಎರೆಹುಳದ್ದು ಗೊಬ್ಬರ ಕೊಡ್ತಾ ಇದ್ದೇವೆ. ಬೇಕಿದ್ದವರಿಗೆ ಫೋನ್ ಮಾಡ್ತಾರೆ, ತಗೊಂಡೋಗ್ತಾರೆ ಅಷ್ಟೇ. ಸರ್, ಇವಾಗ ಒಂದು ಗಿಡ ಮಾಡಲಿಕ್ಕೆ ಇದರ ಬಳ್ಳಿ ಅಥವಾ ಇದನ್ನು ಯಾವ ರೀತಿ ನಾವು ಆಯ್ಕೆ ಮಾಡಬೇಕಾಗ್ತದೆ? ಅದು ಕೇರಿ ಬಳ್ಳ ಉದ್ದಕ್ಕೆ ಬರ್ತದೆ, ಅದು ಗೆಲ್ಲು ಎಲ್ಲ ಬರುವುದಿಲ್ಲ ಅದರಲ್ಲಿ. ಅದನ್ನು ಕಟ್ ಮಾಡಿ ಅದರ ಎಲೆಯನ್ನು ತೆಗೆದು ನಾವು ಗಿಡ ಮಾಡಬೇಕು. ಎಷ್ಟು ದೊಡ್ಡ? 1 ಫೀಟ್ ಆ ಬಳ್ಳಿಯಲ್ಲಿ ತಗೊಂಡು ನಾವು ಮಾಡಬೇಕು. ಸಣ್ಣ ಗ್ರೋ ಬ್ಯಾಗ್ ಸಿಗ್ತದೆ, ಅದರಲ್ಲಿ ಹಾಕಿದ್ರೆ ಒಳ್ಳೆ ಬರ್ತದೆ. ಇವಾಗ ಏನು ಕೇರಿ ಬಳ್ಳಿ ಅಂತ ಹೇಳಿದ್ರಲ್ಲ, ಅದು ಎಷ್ಟು ಉದ್ದ ಬರ್ತದೆ? ಅದು ಯಾವಾಗ ಬರ್ತದೆ ಸಾಮಾನ್ಯ? ಅದು ನವೆಂಬರ್ ಡಿಸೆಂಬರ್ ಅಲ್ಲಿ ಬರ್ತದೆ. ಆಗ್ಲೇ ಬರ್ತದೆ, ಎಲ್ಲದರಲ್ಲಿ ಬರ್ತದೆ. ಒಂದೊಂದು ಬುಡದಲ್ಲಿ ಎಷ್ಟು ಬರ್ತದೆ? ಒಂದೇಯಾ? ಒಂದಲ್ಲ, 5, 6. ಅದು ಗಿಡದು ಬೆಳೆದ ಹಾಗೆ ಬರ್ತದೆ. ಅಂದ್ರೆ ರೌಂಡು ತುಂಬ ಗೆಲ್ಲು ಯಾವ್ದು ಜಾಸ್ತಿ ಬರ್ತದೆ ಹಾಗೇನೆ ಬರ್ತದೆ. ಅದರಲ್ಲಿ ಮೊಗ್ಗು ಬರುದೇ ಇಲ್ಲ. ಮತ್ತೆ ಚಿಮ್ಟಿದ್ರೆ ಅದು ಮತ್ತೆ ಗೆಲ್ಲು ಬರ್ತದೆ. ಅದಕ್ಕೆ ಚಿಮ್ಟಿ ತೆಗೆದ್ರೆ ಮಾತ್ರ, ಇಲ್ಲದ್ರೆ ಉದ್ದಕ್ಕೆ ಹೋಗಿ ಬಿಡ್ತದೆ. ಇದರಲ್ಲಿ ಯಾವಾಗ ಮಾಡಬೇಕು? ನವೆಂಬರ್ ಡಿಸೆಂಬರ್ ಅಲ್ಲಿ ಕಟ್ ಮಾಡಬೇಕು. ಅದು ಸಹ KVKಯ ರಶ್ಮಿ ಮೇಡಮ್ ಅವರು ಅಲ್ಲಿ ಮನೆಗೆ ಬಂದು ಅದು ಕಟ್ ಮಾಡುವ ವಿಧಾನ ತೋರಿಸಿ ಮಾಡಿದ್ದಾರೆ. ಅವರು ನಿಮಗೆ ಬಂದು ಹೇಳಿಕೊಟ್ಟಿದ್ದಾರೆ. ಅದರಿಂದ ತುಂಬಾ ನಮಗೆ ಒಳ್ಳೆ ಲಾಭ ಬಂದಿದೆ. ಅಂದ್ರೆ ಚಿಗುರು ಫುಲ್ ಬಂತು. ಚಿಗುರು ಬಂದ್ರೆ ಮಾತ್ರ ಮೊಗ್ಗು ಬರುದು. ಒಳ್ಳೆ ಬಂದಿತ್ತು, ಅವರಿಗೆ ಖುಷಿ ಅವರದ್ದು. ರಶ್ಮಿ ಮೇಡಮ್ ಅಂತ ಹೇಳ್ತಾ ಇಷ್ಟು ನೀವು ಖುಷಿಯಲ್ಲಿ ಆ ಒಂದು ಕೃತಜ್ಞತಾ ಭಾವವನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಅಂದ್ರೆ ಒಂದು ರಾಸಾಯನಿಕದಿಂದ ಸಾವಯವಕ್ಕೆ ಹೋಗ್ಲಿಕ್ಕೆ ಕಾರಣ KVK ಅಂತ ಹೇಳ್ತಾ ಇದ್ದೀರಿ, ಕೃಷಿ ವಿಜ್ಞಾನ ಕೇಂದ್ರ ಅಂತ ಹೇಳ್ತಾ ಇದ್ದೀರಲ್ಲ, ನಿಜಕ್ಕೂ ಖುಷಿಯ ವಿಚಾರ ಸರ್. ನೀವು ಈಗ ಕೃಷಿ ವಿಜ್ಞಾನ ಕೇಂದ್ರದ ಮಾರ್ಗದರ್ಶನದಲ್ಲಿ ಇದನ್ನು ಮಾಡಿದ್ರಿ ಅಂತ ಹೇಳಿದ್ರೆ ಅನುಭವವನ್ನು ಹೇಳಿ. ಒಳ್ಳೆ ಅನುಭವ ಅಂದ್ರೆ ನಾವು ಫಸ್ಟಿಗೆ ನಮ್ಮ ಕೃಷಿ ಅಷ್ಟು ಒಳ್ಳೆದಿರ್ಲಿಲ್ಲ. ಈಗ ಅವರ ಮಾರ್ಗದರ್ಶನ ಅಂತೆ ಅವರ ನಮ್ಮ ರೋಗ ಬಂದರೂ ಸಹ ಅವರಿಗೆ ಫೋನ್ ಮಾಡಿ ಹೇಳ್ತಾರೆ. ಹೇಗಿದೆ ಅವರ ಜೊತೆಗಿನ ಒಂದು ಬಾಂಧವ್ಯ? ಅವರು ಅಂದ್ರೆ ನಮಗೆ ಎಲ್ಲ ಮನೆಗೆ ಬಂದು ಮಾಹಿತಿ ಕೊಡ್ತಾ ಇದ್ದಾರೆ. ನೀವು ಈಗ ಒಂದು KVK ಜೊತೆ ಎಷ್ಟು ದಿವಸಗಳಿಗೆ ಒಮ್ಮೆ ಸಂಪರ್ಕದಲ್ಲಿ ಇರ್ತೀರಿ? ಯಾವ ರೀತಿ ಅದು? ಅದು ಯಾವಾಗಂತಲ್ಲ, ರೋಗ ಏನುಂಟು ಹಾಗೆ ಫೋನ್ ಮಾಡ್ತಾ ಇರ್ತೇವೆ. ಇಂಥ ಸಮಸ್ಯೆ ಉಂಟು ಅಂದ್ರೆ ಫೋನ್ ಮಾಡಿ ಆಯ್ತು, ತಕ್ಷಣಕ್ಕೆ ಅವರದ್ದು ಮಾರ್ಗದರ್ಶನ ಖಂಡಿತ ಉಂಟು. ಹಾಗೆ ಸರಿ. ಈಗ ನಮ್ಮ ಕೇಂದ್ರ ಸರ್ಕಾರದಿಂದ ಒಂದು ಖೇತ್ ಬಚಾವೋ ಅಭಿಯಾನ ಅಂತ ನಡೀತಾ ಇದೆ. ಅಂದ್ರೆ ಒಂದು ನಮ್ಮ ಕೃಷಿ ಭೂಮಿಯನ್ನು ಉಳಿಸಬೇಕು ಅಂತ, ಇದರ ಬಗ್ಗೆ ನೀವು ಏನು ಹೇಳ್ತೀರಿ? ಅದೇ ರೈತರಿಗೆ ಹೇಳುದಂದ್ರೆ ಸಾವಯವೇ ಕೃಷಿ ಮಾಡಿ ಮನೆಗೆ ಒಂದು ದನ ಇಟ್ಟುಕೊಳ್ಳಿ ಅಂತ ಹೇಳಿ. ಈಗ ದನವೇ ಇಲ್ಲ ಎಲ್ಲರಲ್ಲಿ ಸಹ. ಈಗ ರಾಸಾಯನಿಕವೇ ಹಾಕಿ ಭೂಮಿಯೆಲ್ಲ ಹಾಳಾಗ್ತಾ ಉಂಟು ಅಷ್ಟೇ. ನಿಮ್ಮಲ್ಲಿ ಈಗ ನೋಡ್ತಿದ್ರೆ ಈಗ ಒಂದು ಸಾವಯವ ಭೂಮಿಗೂ ರಾಸಾಯನಿಕದ ಭೂಮಿಗೂ ನೀವು ಏನು ವ್ಯತ್ಯಾಸ ಕಂಡಿದ್ದೀರಿ? ಅದು ನೋಡು ಹಾಗೇನೆ ಇಲ್ಲ, ರಾಸಾಯನಿಕ ಅದು ನೋಡು ಹಾಗಿಲ್ಲ, ಖಂಡಿತ ಹೇಳ್ತೇನೆ ಅಷ್ಟೇ. ಸಮೃದ್ಧ ಕೃಷಿ ಇದು ಸಾವಯವ ಅಂದ್ರೆ ಸರಿ ಅಲ್ವಾ? ರಾಸಾಯನಿಕ ಅಂತ ಹೇಳಿದ್ರೆ ಅದು ಒಮ್ಮೆಗೆ ಒಳ್ಳೇದು ಕಾಣ್ತದೆ, ಆದ್ರೆ ಕ್ರಮೇಣ ಸಾಯ್ತಾ ಬರ್ತದೆ. ಇನ್ನೀಗ ನಿಮ್ಮ ಮುಂದಿನ ಯೋಜನೆಗಳೇನು? ಇದೇ ಸಾವಯವ ರೀತಿಯಲ್ಲಿ ಕೃಷಿಯನ್ನು ಮಾಡ್ತಾ ಮುಂದಿನ ಈ ಮಲ್ಲಿಗೆ ಕೃಷಿಯಲ್ಲಿ ನಿಮ್ಮ ಆಸೆಗಳು, ಯೋಜನೆಗಳು ಏನು? ಇನ್ನು ಸಹ ಜಾಸ್ತಿ ಮಾಡ್ಬೇಕು ಅಂತ ಉಂಟು. ಇನ್ನು ಹಾಗೆ ಕಟ್ಟದೆ ಕೊಡುವ ಹಾಗೆ ಏನಾದ್ರೂ ಮಾರ್ಕೆಟ್ ಬಂದ್ರೆ ಫುಲ್ಲು ಬೆಳೆಸುವ ಅಂತ ಉಂಟು ಅಷ್ಟೇ. ಈಗ ಕಟ್ಟಿ ಹೊಡುವ ಸ್ವಲ್ಪ ಕಷ್ಟ ಆಗ್ತದೆ, ಜನ ಸ್ವಲ್ಪ ಸಮಸ್ಯೆ ಆಗ್ತದೆ ಹಾಗೆ. ಇನ್ನು ಹಾಗೇನೆ ಕೊಡುವ
ಟೈಮು ಬಂದರೆ ಜಾಸ್ತಿ ಬೆಳೆಸಬೇಕು ಅಂತ ಉಂಟು. ನಿಮ್ಮ ಈ ಒಂದು ಮಲ್ಲಿಗೆ ಕೃಷಿಯಲ್ಲಿ ನೀವೆಷ್ಟು ಖುಷಿಯಾಗಿದ್ದೀರಿ? ತುಂಬ ಖುಷಿಯಾಗಿ, ತುಂಬ ಖುಷಿಯಾಗಿದ್ದೀನಿ. ಇಲ್ಲದ್ರೆ ಹೀಗೆ ಹೋಗ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ. ನಾನು ಅಂದರೆ ಸದಾ ನೀವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಆಭಾರಿಯಾಗಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ತುಂಬ ಸಂತೋಷ ಕೃಷ್ಣನಾಯ್ಕ ಅವರೇ. KVK ಅವರು ನಮ್ಮ ರೈತರಿಗೆ ಒಳ್ಳೆಯ ಒಂದು ಮಾರ್ಗದರ್ಶನ ಕೊಡ್ತಾರೆ. ಅವರನ್ನು ರೈತರು ಸಹ ಅವರ ಸಂಪರ್ಕ ಇಟ್ಟುಕೊಂಡು ಮಾಡಿದರೆ ನಮ್ಮ ಕೃಷಿ ಒಳ್ಳೆಯದಾಗ್ತದೆ ಅಂತ ಹೇಳ್ತೇನೆ. ನಿಮ್ಮ ಕಣ್ಣುಗಳು ತುಂಬಿ ಬಂದು ಕಾಣ್ತಾ ಇದೆ. ತುಂಬ ಸಂತೋಷ ಕೃಷ್ಣನಾಯ್ಕ ಅವರೇ. ಸಾವಯವ ರೀತಿಯಲ್ಲಿ ನೀವು ಮಲ್ಲಿಗೆ ಕೃಷಿಯನ್ನು ಮಾಡಿ ಯಶಸ್ಸು ಕಂಡಿದ್ದೀರಿ, ಕಾಣ್ತಾ ಇದ್ದೀರಿ. ಖೇತ್ ಬಚಾವೋ ಅಭಿಯಾನದಲ್ಲಿ ನಿಮ್ಮ ಒಂದು ಯಶೋಗಾಥೆಯನ್ನು ಕೇಳಲಿಕ್ಕೆ ನಮಗೂ ಸಹ ಖುಷಿ ಆಗ್ತಾ ಇದೆ. ಖೇತ್ ಬಚಾವೋ ಅಭಿಯಾನ, ಕೃಷಿ ಉಳಿಸಿ ಅಭಿಯಾನದ ಅಂಗವಾಗಿ ನಮ್ಮ ಸ್ಟುಡಿಯೋಗೆ ಬಂದು ತಮ್ಮ ಒಂದು ಅನುಭವಗಳನ್ನು, ಯಶೋಗಾಥೆಯನ್ನು ನಮ್ಮ ರೈತ ಮಿತ್ರರ ಜೊತೆ ಹಂಚಿಕೊಂಡದಕ್ಕೆ ತಮಗೆ ಧನ್ಯವಾದಗಳು. ಧನ್ಯವಾದಗಳು. ರೈತ ಮಿತ್ರರೇ, ನೀವು ಕೃಷ್ಣನಾಯ್ಕ ಪುಣಚ ಅವರನ್ನು ಸಂಪರ್ಕಿಸಬೇಕಿದ್ದಲ್ಲಿ ಸಂಪರ್ಕ ಸಂಖ್ಯೆ ಹೀಗಿದೆ: 9484407446. ಇದುವರೆಗೆ ಖೇತ್ ಬಚಾವೋ ಅಭಿಯಾನ್, ಕೃಷಿ ಉಳಿಸಿ ಅಭಿಯಾನದ ಅಂಗವಾಗಿ ICAR ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಇದರ ಸಂಪರ್ಕ ರೈತರಾದ ಕೃಷ್ಣನಾಯ್ಕ ಅವರ ಸಾವಯವ ಮಲ್ಲಿಗೆ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ರಜನಿ ಭಟ್, ನಿರ್ದೇಶನ PV ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿಂಗಳಿಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1851-551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.